ಇರಾನ್ನಲ್ಲಿ ಮತ್ತೆ ಏರ್ಪೋರ್ಟ್ಗಳು ಕೆಲಸವನ್ನು ಶುರು ಮಾಡಿಕೊಂಡಿವೆ. ಏರ್ಪೋರ್ಟ್ಗಳು ಕೆಲಸ ಶುರು ಮಾಡ್ತಾ ಇವೆ. ಇರಾನ್ನಲ್ಲಿ 6 ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಪುನರಾರಂಭವಾಗಿರೋದಿಲ್ಲಿ. ಟೆಹರಾನ್ನ ಇಮಾಮ್ ಖಮೇನಿ, ಮಧಾದ್, ಬಿರ್ಜಾಂಡ್, ಗೋರ್ಗನ್, ಜಹೇದನ್ ಏರ್ಪೋರ್ಟ್ಗಳು ಕೆಲಸವನ್ನು ಶುರು ಮಾಡಿಕೊಂಡಿವೆ. ಇಲ್ಲಿ ಅಮೆರಿಕದ ದಾಳಿಯ ಕಾರಣದಿಂದಾಗಿ ಇಂಥ ಟೈಮಲ್ಲಿ ವಿಮಾನಗಳು ಕಾರ್ಯಾಚರಣೆ ಮಾಡ್ತಾ ಇದ್ದರೆ ಅವುಗಳು ಹಾನಿಗೊಳಗಾಗ್ತವೆ. ಮಾಡಬಾರ್ದು ಕಾರ್ಯಾಚರಣೆ. ಏನೋ ಒಂದು ವಿಚಾರ ಅಂತ ಹೇಳಿದ್ರೆ ಸ್ವಲ್ಪ ಸೆನ್ಸಿಬಲ್ ಅಟ್ಯಾಕ್ ಇಲ್ಲಿ ನಡೆದಿದೆ ಅಂತ. ಯಾರೇ ಮಾಡಿರಲಿ, ಇರಾನ್ನ ಮೇಲೆ ಅಮೆರಿಕನೇ ದಾಳಿ ಮಾಡಿರಲಿ ಅಥವಾ ಇಸ್ರೇಲೇ ದಾಳಿ ಮಾಡಿರಲಿ, ಇರಾನ್ ಏನು ಮಾಡ್ತಾ ಇತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಏನು ಮಾಡ್ತಿತ್ತು ಇರಾನ್? ಅಕಸ್ಮಾತ್ ಏನಾದರೂ ಇಸ್ರೇಲ್ನವರೋ ಅಥವಾ ಅಮೆರಿಕದವರೋ ಇರಾನ್ನ ತೈಲ ಸಂಗ್ರಹಾಗಾರದ ಮೇಲೆ ದಾಳಿ ಮಾಡಿದ್ರೆ ಇವರು ಕೂಡ, ಅದು ಖತಾರ್ ಆಗಲಿ, ದುಬೈ ಆಗಲಿ, ಇನ್ನೊಂದು ಕಡೆ ಆಗಲಿ, ತೈಲ ಸಂಗ್ರಹಾಗಾರಕ್ಕೇ ದಾಳಿ ಮಾಡ್ತಾಯಿದ್ರು. ಇವರೇನಾದರೂ ಈ ಥರ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು ಅಂದ್ಕೊಳ್ಳಿ, ಆಗ ಇರಾನ್ ಕೂಡ ಅದೇ ಥರ ಟಾರ್ಗೆಟ್ ಮಾಡ್ತಾಯಿದ್ರು. ಲಕ್ಕಿಲಿ ಇಲ್ಲಿ ನಾಗರಿಕ ವಿಮಾನಯಾನ ಒಂದು ವ್ಯವಸ್ಥೆ ಇತ್ತಲ್ಲ, ಇಲ್ಲಿ ಅವುಗಳು ದೊಡ್ಡ ಮಟ್ಟದಲ್ಲಿ ದಾಳಿಗೆ ಒಳಗಾಗಲಿಲ್ಲ. ಆ ಚಾತುರ್ಯಕ್ಕೆ 1-2 ಬಿದ್ದಿರ್ಬೋದು ಅನೇಕ ಕಡೆಗಳಲ್ಲಿ. ಆದರೆ ಅದು ಬಿಟ್ಟುಬಿಟ್ರೆ ಈ ಏರ್ಪೋರ್ಟ್ಗಳನ್ನು ಹಾನಿ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗಲಿಲ್ಲ ಇಲ್ಲಿ ಅಮೆರಿಕ ಆರ್ ಇಸ್ರೇಲ್. ಸೊ ಅಮೆರಿಕದ ದಾಳಿಯ ಕಾರಣಕ್ಕೆ ಏನಾಗಿತ್ತು, ಸಪೋಸ್ ಈ ವಿಮಾನ ಹಾರುತ್ತಪ್ಪ, ಇರಾನ್ನ ವಾಯು ಪ್ರದೇಶದಲ್ಲಿ ಹಾರಿದ ತಕ್ಷಣ ಕಾಣಿಸುತ್ತೆ. ಅದು ಅಮೆರಿಕದ ರೆಡಾರ್ಗೋ ಇಸ್ರೇಲ್ ರೆಡಾರ್ಗೋ ಕ್ಷಿಪಣಿಗಳಿಗೋ ಕಾಣುತ್ತದು, ನೋಡ್ತಾರೆ ಅವರು ರೆಡಾರಲ್ಲಿ ಚೆಕ್ ಮಾಡ್ಕೊಳ್ತಾರೆ. ಅದನ್ನು ಚೆಕ್ ಮಾಡ್ಕೊಂಡ ತಕ್ಷಣ ಹೊಡೆದಾಕಿ ಇದನ್ನು ಅಂತ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಏನು ಮಾಡಿದ್ವು, ಈ ಏರ್ಪೋರ್ಟ್ಗಳು ಕೆಲಸ ಮಾಡ್ತಾ ಇರಲಿಲ್ಲ. ಅಮೆರಿಕ ದಾಳಿಯಿಂದ ಬಂದಾಗಿದ್ವಲ್ಲ, ಅವೆಲ್ಲವೂ ಕೂಡ ಒಂದು ಹಂತಕ್ಕೆ ಇದೀಗ ಕೆಲಸವನ್ನು ಶುರು ಮಾಡಿಕೊಂಡಿವೆ. ಇದು ಒಂದು ರೀತಿಯಲ್ಲಿ ಒಂದೊಂದು ಗುಡ್ ನ್ಯೂಸ್. ಇರಾನ್ನ ವಿಚಾರದಲ್ಲಿ ಗಮನಿಸಿದಾಗ ಸಂಚಾರಕ್ಕೆ ಈ ಒಂದು ಯುದ್ಧ ಇತ್ತಲ್ಲ, ಒಂದು ಡಾಲರ್ ಎದುರುಗಡೆ ದೊಡ್ಡ ಮಟ್ಟದಲ್ಲಿ ಭಾರತದ ರುಪಿ ಕೂಡ ಬಿದ್ದು ಹೋಯಿತು, ವ್ಯಾಪಾರ ಕೂಡ ಬಿದ್ದು ಹೋಯಿತು, ಇರಾನ್ನ ರಿಯಾಲ್ ಕೂಡ ಬಿದ್ದು ಹೋಯಿತು. ಇರಾನ್ನಲ್ಲಿ ನೀವೇನೇ ಮಾಡಿ ಮೊಟ್ಟ ಮೊದಲ ಪ್ರಯಾರಿಟಿ ಹೋಗಿದ್ದು ಸೈನ್ಯದ ಕೆಲಸಗಳಿಗೆ, ಸೈನ್ಯದ ಉಪಕರಣಗಳಿಗೆ. ಜನಕ್ಕೆ ಏನಾದರೂ ಶಾರ್ಟೇಜ್ ಇರಲಿ ರೀ, ನೆಲ ಉಳಿದ್ರೇ ನಾವು, ಈ ದೇಶ ಉಳಿದ್ರೇ ನಾವು, ಯಾರೋ ಬಂದು ಆಕ್ರಮಣ ಮಾಡ್ಕೊಂಬಿಟ್ರೆ ಆಮೇಲೆ ಏನಿದೆ ಇಲ್ಲಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಏನಕ್ಕೆ ತ್ಯಾಗ ಮಾಡಬೇಕು? ಇಷ್ಟು ಬೆಲೆ ಏರಿಕೆ, ಇಷ್ಟು ಇನ್ಫ್ಲೇಷನ್ ಇದ್ದರೆ ಅದು ನಮ್ಮ ಸೈನ್ಯವನ್ನು ಉಳಿಸ್ಕೊಳ್ಬೇಕು. ನಾವು ಸೈನಿಕ ಸಹಾಯ ಮಾಡಬೇಕು ಅಂತ ಏನು ಮಾಡಿದ್ರು, ತಮ್ಮೆಲ್ಲ ತನುಮನ ಧನ ಎಲ್ಲವನ್ನು ಅರ್ಪಿಸಿದ್ದು ಸೈನ್ಯಕ್ಕೆ. ಯಾವುದೇ ದೇಶ ಯುದ್ಧಕ್ಕೆ ಬಂದರೂ ಅಷ್ಟೇ. ಭಾರತ ಪಾಕಿಸ್ತಾನ ಯುದ್ಧ ಆಯ್ತಪ್ಪ, ಅನೇಕರು ಅನೇಕ ರೀತಿ ತ್ಯಾಗ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳು ಕಾಂಟ್ರಿಬ್ಯೂಟ್ ಮಾಡಿವೆ ದೇಶಕ್ಕೆ. ಕರ್ನಾಟಕನೂ ಕಾಂಟ್ರಿಬ್ಯೂಟ್ ಮಾಡಿದೆ, ತಮಿಳುನಾಡು ಮಾಡಿದ್ದಾರೆ. ಕೆಲವು ಮಠಗಳು ಕರ್ನಾಟಕದ ಪ್ರಸಿದ್ಧ ಮಠಗಳು ಭಾರತ ಪಾಕಿಸ್ತಾನ ಯುದ್ಧ ಆದಾಗ ಕೋಟಿಗಟ್ಟಲೆ ಹಣ ಕೊಟ್ಟಿವೆ ರೀ, ಕೋಟಿಗಟ್ಟಲೆ ಹಣ ಕೊಟ್ಟಿವೆ ಇಲ್ಲಿ. ಸೊ ಹೀಗಿದ್ದಾಗ ಅಲ್ಲೂ ಕೂಡ ಇದೇ ಆಯಿತು. ಇದೀಗ ಇಂಥ ಇರಾನ್ ತನ್ನ ಏರ್ಪೋರ್ಟ್ಗಳ ಕೆಲಸ ಶುರು ಮಾಡ್ತು ಅಂತ ಹೇಳಿದ್ರೆ ಅದರದ್ದು ಅದು ಧೈರ್ಯ, ನನಗೇನು ಆಗಿಲ್ಲ ಅಂತೇಳಿ ವಿಶ್ವಕ್ಕೊಂದು ಮೆಸೇಜ್ ಕೂಡ ಕೊಡುವಂಥ ಒಂದು ಪ್ರಯತ್ನ ಕೂಡ ಇರಬಹುದು ಅದು. ಬಟ್ ಇನ್ನೊಂದು ಕಡೆ ಯುರೋಪ್ ಕಥೆ ನೋಡಿದ್ರೆ ನೀವು, ಇನ್ನೇನು ಸ್ವಲ್ಪ ವಾರಗಳಲ್ಲೇ ಯುರೋಪ್ನಲ್ಲಿ ವಿಮಾನ ಹಾರಾಟವೇ ಸ್ಥಗಿತ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ನಿರಂತರ ದಾಳಿ ಮಾಡಿವೆ. ದಾಳಿ ಬಳಿಕ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಆಗಿಬಿಟ್ಟಿದೆ. ವಿವಿಧೆಡೆ ಇಂಧನ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಇದೇ ಯುರೋಪ್ನಲ್ಲಿ ಈ ಹೊರ್ಮುಜ್ ಇತ್ತಲ್ಲ, ಈ ಹೊರ್ಮುಜ್ ಅನ್ನೋದು ಬರೀ ಅಮೆರಿಕಕ್ಕೆ ಏನೋ ಪ್ರಾಬ್ಲಮ್ ಮಾಡಿಬಿಡುತ್ತೆ, ಭಾರತಕ್ಕೆ ಮಾಡಿಬಿಡುತ್ತೆ, ಚೀನಾಗೆ ಮಾಡಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ತಕ್ಕ ಮಟ್ಟಕ್ಕೆ ಭಾರತ ಸಾವರಿಸಿಕೊಳ್ತು. ಚೀನಾ ಅಂತೂ ವಾರ್ನಿಂಗೇ ಕೊಟ್ಬಿಡ್ತು, ನಂದು ಅವ್ರದ್ದು ಎನರ್ಜಿ ಒಪ್ಪಂದಗಳಿವೆ, ಶಕ್ತಿ ಒಪ್ಪಂದಗಳಿವೆ ನಂದು ಇರಾನ್ದು, ನೀನು ನನ್ನ ತಂಟೆಗೆ ಬರಬೇಡ. ಅಟ್ ದ ಸೇಮ್ ಟೈಮ್ ಇರಾನ್ ನೀನು ಕದನ ವಿರಾಮಕ್ಕೆ ಮುಂದಾಗು ಅಂತೇಳಿ ಚೈನಾ ಕೂಡ ಹೇಳ್ತು, ಪಾಕಿಸ್ತಾನದ ಕಡೆಯಿಂದನೂ ಕೂಡ ಹೇಳಿಸ್ತು. ಪಾಕಿಸ್ತಾನ ಕದನ ವಿರಾಮದ ಮಾತುಕತೆಯಲ್ಲಿ ಒಂದು ವೇಳೆ ವಿಫಲವಾದರೆ ನಾನೇ ಬರ್ತೀನಿ ಅಂತ ಕೂಡ ಚೈನಾ ಹೇಳ್ತು. ಯುರೋಪ್ ಕಾಲ ನೋಡಿ, ಯುರೋಪ್ದು ಏನಾಗಿದೆ ಅಂತ ಹೇಳಿದ್ರೆ ಪ್ರವಾಸೋದ್ಯಮದ ಕಾಲ. ಪ್ರವಾಸೋದ್ಯಮಕ್ಕೂ ತಟ್ತಾ ಇದೆ ಇಂಧನ ಬಿಕ್ಕಟ್ಟು. ನಿಮಗೆ ಗ್ಯಾಸೋಲಿನ್ ಇಲ್ಲದೆ ಇದ್ದರೆ ವಿಮಾನಗಳು ಹಾರಲ್ಲ, ರೆಕ್ಕೆ ಬಿಚ್ಚಕ್ಕಾಗಲ್ಲ ಅವು. ಸೊ ಹಾಗಾಗಿ ಅಲ್ಲಿಗೂ ಕೂಡ ಇಂಧನ ಬಿಕ್ಕಟ್ಟು ಒಂದು ಕಡೆ ತಲೆದೋರ್ತಾ ಇದೆ. ಅಲ್ಲಿ ಯುದ್ಧ ಮುಂದುವರೆದರೆ ವಿಮಾನ ಹಾರಾಟ ಬಂದ್. ಈಗೇನೋ ಕದನ ವಿರಾಮ ಇದೆ, ಹಾಗೋ ಹೀಗೋ ಒಂದಷ್ಟು ಓಡಾಡ್ತಾ ಇದ್ದೀವಿ. ಅಕಸ್ಮಾತ್